ಗೈಸ್ ನಾನು ಈ ವ್ಯಾಕ್ಸಲ್ಲಿ ಅವನಿಗೆ ಮಾಡ್ಬೇಕಾದ್ರೆ ಅವನು ಶೇಕ್ 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 ಯುವರ್ ಬಾಡಿ. ಅಮ್ಮ ನೋಡಿ ಗಾಯ್ಸ್, ನನ್ನ ತಮ್ಮ ಆಗ ಇಷ್ಟ. ಅಯ್ಯೋ ಪಾಪ. ಅಮ್ಮ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ದಿಸ್ ಆರ್ ದಟ್ಟ ಅಂತ. ಇದೊಂಥರ ದಿಸ್ ಆರ್ ದಟ್ಟಲ್ಲಿ ಚಾಲೆಂಜ್ ವ್ಲಾಗ್ ಅಂತಾನೆ ಕೂಡ ಹೇಳ್ಬೋದು. ಅದಕ್ಕೂ ಮುಂಚೆ ಇನ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗೆ ಬ್ಲಾಗ್ ಅನಿಸ್ತು ನಿಮಗೆ ಅಂತ, ಆಯಿತಾ? ಸೊ ನಾನು ಒಂದಷ್ಟು ಕ್ವಶನ್ನ ಇವಾಗ ಬರಿತಾ ಇದ್ದೀನಿ ದಿಸ್ ಆರ್ ದಟ್ ಅಂತ. ಪಾಪ ಇವನು ಹೇರ್ ಕಟ್ ಮಾಡಿಲ್ಲ, ಅದಕ್ಕೆ ಪನಿಷ್ಮೆಂಟು. ಫಸ್ಟು ಏನು ಗೊತ್ತಾ, ವ್ಯಾಕ್ಸಿಂಗ್ ತರಿಸಿದ್ದೀನಿ ಒಂದು, ಮತ್ತು ಒಂದು ಸಿಸರ್ ಇರುತ್ತೆ, ಮತ್ತು 3 ಕಾನ್ಸೆಪ್ಟ್ ಅಷ್ಟೇ ಗೈಸ್. ಜಾಸ್ತಿ ವ್ಲಾಗ್ ಲೆಂತ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ. ಹಿಂಗೆ ಕುತ್ಕೊಳ್ಳೋ ಆಯಿತಾ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಬರೀತೀನಿ ನಾನು, ಒಂದು ಪೇಪರಲ್ಲಿ ಬರಿತೀನಿ ವ್ಯಾಕ್ಸಿಂಗ್ ಅಂತ ಬರ್ಬಿಟ್ಟು ನೋ ವ್ಯಾಕ್ಸಿಂಗ್ ಎಸ್ ಅಂತ ಬರಿತೀನಿ. ಇವನೇನಾದರೂ ನೋ ಅಂತ ಎತ್ತಿದ್ರೆ ವ್ಯಾಕ್ಸಿಂಗ್ ಇಲ್ಲ, ಓಕೆ? ಅದ್ರ ಬದಲು ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಹೇರ್ ಕಟ್ ಎಸ್, ಹೇರ್ ಕಟ್ ನೋ ಅಂತ ಬರ್ತೀನಿ. ಇವನೇನಾದರೂ ಹೇರ್ ಕಟ್ಟನ್ನ ಎಸ್ ಅನ್ನೋ ಪಿಕ್ ಮಾಡಿದ್ರೆ ಇವನು ಹೇರ್ನ ಕಟ್ ಮಾಡೋದು ನಾನೇ ಇವತ್ತು ಸಲ್ಲೂನ್ ಮನೇಲಿ. ಅದಾದಮೇಲೆ ಥರ್ಡ್ ಒನ್ ಸ್ವಿಮ್ಮಿಂಗ್ ಎಸ್ ಆರ್ ನೋ ಅಂತ, ಎಸ್ ಸ್ವಿಮ್ಮಿಂಗ್ ಎಸ್, ಸ್ವಿಮ್ಮಿಂಗ್ ನೋ ಅಂತ ಬರಿತೀನಿ. ಇವನೇನಾದ್ರು ಎಸ್ ಅಂತ ಅಂದರೆ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಮುಳುಗಿಸ್ತೀನಿ. ಸೊ ಇದು ಕಾನ್ಸೆಪ್ಟ್, ಅರ್ಥ ಆಯ್ತಾ? ಎಲ್ಲ ಓಕೆ ಅಲ್ವಾ? ಚಾಲೆಂಜ್ ಅಕ್ಸೆಪ್ಟೆಡಾ? ಯಾ, ಅಕ್ಸೆಪ್ಟೆಡ್. ಓಕೆ, ಸೊ ನಾವು ನಾನು ಇವಾಗ ಬರೀತೀನಿ ಗಾಯ್ಸ್. ಅದು ನನಗೆ ಗೊತ್ತಿರಲ್ಲ ಯಾವ ಕಡೆ ಎಸ್ ಇರುತ್ತೆ, ಯಾವ ಕಡೆ ನೋ ಇರುತ್ತೆ ಅಂತ. ನಿಮ್ಗೆಲ್ಲರಿಗೂ ಗೊತ್ತು, ನಾನು ಫೇಕ್ ಮಾಡಲ್ಲ, ಬೇರೆಯವ್ರ ಥರ ಅಲ್ಲ. ಅದು ಏನು ಬರುತ್ತೆ ನಾನು ಅದೇ ಮಾಡೋದು, ಓಕೆ? ಬಟ್ ನಾನು ಏನು ಬೇಕಾದರೂ ಗಿಮಿಕ್ ಮಾಡ್ಬೋದು, ಓಕೆ? ಸೊ ಗೈಸ್, ಇವಾಗ ನೋಡಿ ನಾನು ಪೇಪರ್ನೆಲ್ಲ ಅರಿತಾ ಇದ್ದೀನಿ. ಟೋಟಲಿ 6 ಪೇಪರ್ಸ್. ಕಿಯಾ, ನೀನು ಬರ್ತೀಯಾ ಗೇಮ್ಗೆ ಮಗನೆ? ಅವನೇನಿಲ್ಲ, ಕಳಿಸ್ತಾರೆ ಇಬ್ರು. ಸೊ ಫಸ್ಟು ನೇಮ್ ಬರೆದ್ಬಿಡ್ತೀನಿ. ಸ್ವಿಮ್ಮಿಂಗ್ ಫಸ್ಟ್ ಹಾಕೊಂಡ್ಬಿಡ್ತೀನಿ, ಆಮೇಲೆ ಎಸ್ ಆರ್ ನೋ ಬರಿತೀನಿ, ಓಕೆ? ಸ್ವಿಮ್ಮಿಂಗು, ಇದರಲ್ಲಿ ಹೇರ್ ಕಟ್, ಓಕೆ? ಓಕೆ. ಕಾಲೇಜೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ನಾನು ಬರೀತಾ ಇರೋದೇ ನಮ್ಮ ಅಮ್ಮಂಗೆ ಏನಾರು ಸಾಮಾನು ತರಬೇಕು, ಐಟಮ್ಸು, ದಿನಸಿ ಅಂತ ಅವಾಗ ಬರೀತಿದ್ದೆ. ನನಗೆ ಡೈರಿ ಬರೆಯೋ ಹುಚ್ಚು. ಏನಾಗಿದೆ ನನ್ನ ಲೈಫಲ್ಲಿ ಅಂದರೆ ಇವತ್ತೇನಾದರೂ ನನಗೆ ತುಂಬ ಏನಾದರೂ ಬೇಜಾರಾದರೆ ಬರೆಯುವಂಥದ್ದು ಅಷ್ಟೇ. ಅದೇ ಬಿಟ್ಟರೆ ಫೈನಲಿ ವ್ಯಾಕ್ಸಿಂಗ್ ಇದೇ ಮೇನ್ ಗಾಯ್ಸ್. ದಿಕ್ಕನ್ನ ಗಾಯ್ಸ್, ದಿಕ್ಕನ್ನ ಕೇಬಲೆ ಗಾಯ್ಸ್, ಓಕೆ? ಸೊ ಇವಾಗ ನಾನು ಇದರಲ್ಲಿ ಎಸ್ ಆರ್ ನೋ ಅಂತ ಬರೆದು ಆಮೇಲೆ ನಿಂಗೆ ತೋರಿಸ್ತೀನಿ. ಕ್ಯಾಮ್ರಾ ಆಫ್ ಮಾಡು ಗೈಸ್. ನಾನು ಈ ವ್ಯಾಕ್ಸಲ್ಲಿ ಅವನಿಗೆ ಮಾಡ್ಬೇಕಾದ್ರೆ ಅವನು ಶೇಕ್ 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 ಯುವರ್ ಬಾಡಿ. ಆಹಾ, ನನಗೆ ನೆನೆಸ್ಕೊಂಡ್ರೆ ಆನಂದ ಆಗ್ತೈತೆ. 100% ವ್ಯಾಕ್ಸ್ ಮಾಡ್ತೀನಿ. ನಾನು ಹೇಳಿದ್ದೆ ಅಲ್ವಾ ಗಿಮಿಕ್ ಮಾಡ್ಬೋದು ಅಂತ. ಸೊ ನಾನು ಒಂದೇ ಪೇಪರ್, ವ್ಯಾಕ್ಸಿಂಗು ಮತ್ತು ಏರ್ ಕಟ್ಟು ಆಮೇಲೆ ಹೇಳ್ತೀನಿ. ಆಯ್ತೇನಾ? ಸೊ ಸೀಸರ್ ಮತ್ತು ವ್ಯಾಕ್ಸ್ ಇಟ್ಕೊಂಡಿದ್ದೀನಿ. 2 ಚೇರ್ ಹಾಕ್ಸ್ತಾ ಇದ್ದೀನಿ ಇಲ್ಲಿಗೆ ಗೈಸ್. ಡೈನಿಂಗ್ ಟೇಬಲ್ ಚೇರ್ ಹೇಳಿದ್ದು ಕಣೋ ಭೂಮೆ ನನ್ನ ಮಗನೆ. ಪರವಾಗಿಲ್ಲ, ಹಾಕು. ಇಲ್ಲಿ ಕೂತ್ಕೊಳ್ಳೋದು ಕಾಣಿಸಲ್ವೋ? ಕಂಫರ್ಟೇಬಲ್ ಆದ್ರೆ ಓಕೆ, ಇಲ್ಲ ಸಿ ಅದೇ ತರ್ತೀನಿ, ಅದೇ ತಗೊಂಬಾ ಗೈಸ್. 1 ನಿಮಿಷ ಇರಿ, ಆಮೇಲೆ ಮಾಡ್ತೀನಿ. ರೆಡಿ? ಯಾ. ಫಸ್ಟ್ ನೋಡ್ಕೊಂಡ್ಬಿಡ್ತೀನಿ ಯಾವುದು ವ್ಯಾಕ್ಸಿನ್ ಯಾವುದು ಹೇರ್ ಕಟ್ ಅಂತ ಹೇಳಿ ಗೈಸ್. ಅಯ್ಯತ್ತಿ ಎಲ್ಲದಕ್ಕೂ ರೆಡಿ ತಾನೇ? ಆಮೇಲೆ ಮತ್ತೆ ನಾಟಕ ಮಾಡಿದ್ರೆ ಇಫ್ ಇನ್ ಕೇಸ್ ನಾನು ನೋ ಅಂತ
ನಾನು ಅಂದ್ರೆ ನೋ ಅಂತ ನೋ ಅಂದ್ರೆ ಈಗಲೇ ಹೋಗ್ಬಿಡು. ಅಲ್ಲ ಇವಾಗ ಚೂಸ್ ಮಾಡೋದ್ರಲ್ಲಿ ಇಲ್ಲಿ 4 ಪೇಪರ್ ಇಲ್ಲಿ ಇರ್ತಿದ್ದೀನಿ. ಇದು ಹೇರ್ ಕಟ್ಟು ಮತ್ತು ಸ್ವಿಮ್ಮಿಂಗ್ ಇದು ಬೆಡ್ ಮೇಲೆ ಇರಲಿ. ಓಕೆ, ಇವಾಗ ಕೆನ್ ಐ ಸ್ಟಾರ್ಟ್? ಯಾ ಎಸ್ ಗೈಸ್, 2 ಪೇಪರ್ ಇದೆ. ಶೇಕ್ 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 ಯುವರ್ ಬಾಡಿ. ಆರ್ ಯು ರೆಡಿ? ಯಾ ಐ ಆಮ್ ರೆಡಿ. ಶಕಲಕ ಶಕಲಕ ಬೂಮ್ 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 ಶಕಲಕ ಮೀನ ಮೀನ ದಿಕ್ಕ ನಿನ್ನ. ಸೊ ಯಾ, ದಿಸ್ ಆರ್ ದಟ್. ಯಾವ್ದು ಬೇಕಾದ್ರೂ ಇರ್ಬೋದು, ವ್ಯಾಕ್ಸಿನ್ ಬೇಕಾದ್ರೂ ಇರ್ಬೋದು, ಸ್ವಿಮ್ಮಿಂಗ್ ಬೇಕಾದ್ರೂ ಇರ್ಬೋದು. ಒಟ್ಟಲ್ಲಿ 4 ಪೇಪರ್ ಎತ್ತಿಟ್ಟಿದ್ದೀನಿ, ಅಂದ್ರೆ 2 ಕಂಟೆಂಟ್ನ ಎತ್ತಿಟ್ಟಿದ್ದೀನಿ. ಇದು 1 ಕಂಟೆಂಟ್. ಇದ್ರಲ್ಲಿ ಕಟಿಂಗ್ ಇರ್ಬೋದು, ಅಥವಾ ವ್ಯಾಕ್ಸಿಂಗ್ ಇರ್ಬೋದು, ಅಥವಾ ಸ್ವಿಮ್ಮಿಂಗ್ ಇರ್ಬೋದು. ಸೊ ನೀನ್ ಇವಾಗ ಚೂಸ್ ಮಾಡು. 3, 2, 1 ಯೋಚನೆ ಮಾಡಿ ಇಡು. ಇನ್ನ ಒಂದ್ಸಲ ಹೇಳ್ತಾ ಇದ್ದೀನಿ, ಇದೆ. ಆರ್ ಯು ಶೋರ್? ಯಾ ಗೈಸ್, ಈ ಒಂದು ಕೈಯಲ್ಲಿರೋ ಪೇಪರ್ನ ಅವನು ಚೂಸ್ ಮಾಡಿದ್ದಾನೆ. ಮೋಸ ಮಾಡಬಾರ್ದು. ಇಲ್ಲ. ಓಪನ್ ಮಾಡ್ಲಾ? ಯಾ ಗೈಸ್ ನೋಡ್ಬಿಡ್ಲಿ ಫಸ್ಟ್. ವ್ಯಾಕ್ಸಿಂಗ್. ಎಸ್, ಡಬಲ್ ಏನು ಇಲ್ಲ ತಾನೇ? ಅಂದ್ರೆ ಬಾಯಿ ಮುಚ್ಕೊಂಡು ಈಗ ಎಸ್ ಅಂತ ಬಂದಿದೆ ವ್ಯಾಕ್ಸಿಂಗ್. ನನಗೆ ಅದು ಗೊತ್ತಿಲ್ಲ. ಇವಾಗ ಕತೆ ಎಲ್ಲ ಕಟ್ಬೇಡ. ರೆಡಿನಾ? ರೆಡಿ. ನಾನು ಲೈಫಲ್ಲೇ ಈ ಥರ ಎಲ್ಲ ಯೂಸ್ ಮಾಡಲ್ಲ, ಬಟ್ ಇವನ್ಗೋಸ್ಕರ ತರಿಸಿದ್ದೀನಿ. ಫಸ್ಟ್ ಕೈ ಮಾಡ್ತೀನಿ, ಆಮೇಲೆ ಕಾಲು. ಓಕೆ ಗಾಯ್ಸ್, ನಾನೇನೋ ಸ್ವಿಮ್ಮಿಂಗ್ ಬರುತ್ತೆ ನೋಡಿ ಎಕ್ಸೈಟ್ಮೆಂಟ್ ಅಲ್ಲಿ. ಎಷ್ಟು ಕೂದಲಿದೆ ಇವನ್ಗೆ. ಒಂದು ನಿಮಿಷ ಇರಿ, ಬ್ಯಾಕ್ ಕ್ಯಾಮ್ರಾ ನೋಡಿ ಎಷ್ಟು ಕೈಯಲ್ಲಿ ಇವನಲ್ಲಿ ಇದಿದೆ. ಸೊ ವ್ಯಾಕ್ಸ್ ಮಾಡಕ್ಕೆ ರೆಡಿ. ನಾನು ರೆಡಿನಾ ನೀತಿ? ಅಳ್ಬೇಡ. ಇಲ್ಲ. ಓಕೆ, ಓಪನ್ ಮಾಡ್ತಾ ಇದ್ದೀನಿ. ಐ ಸ್ವೇರ್ ನನಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ, ಬಟ್ ನನ್ನ ಮೇಲೆ ನಂಗೆ ಟ್ರಸ್ಟ್ ಇದೆ. ಸೊ ಓಪನ್ ಮಾಡಿ. ನೀತಿ, ಐ ಸ್ವೇರ್ ನಾನು ಯೂಸ್ ಮಾಡಿಲ್ಲ. ಇದು ಪೇಯ್ನ್ ಆಗುತ್ತೆ ಇಲ್ವಾ ನಂಗೆ ಗೊತ್ತಿಲ್ಲ, ಬಟ್ ಬೇರೆ ಎಲ್ಲ ನೋಡಿದ್ದೀನಿ, ಪೇಯ್ನ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡ, ಹಳುದಾದರೆ ಹತ್ತು ಬಿಡೋರಿ. ಹಿಡ್ಕೊ. ಈಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ಬೇಜಾರು ಮಾಡ್ಕೊಳಂಗಿಲ್ಲ. ನೀತಿ ಇಲ್ಲ. ಆ ಕೈ ಕೊಡು. ಗೈಸ್, ಜಾಸ್ತಿ ಪೇಯ್ನ್ ಆಗ್ತಿದೆ ಅಂತ ಅಂದ್ರೆ ಒಂದು ಈ ಕೈಗೆರಡು ಕಾಲ್ಗೆರಡು ಹಾಕೋಣ, ಆಯ್ತಾ? ಪೇಯ್ನ್ ಆಗಿಲ್ಲ ಅಂತಂದ್ರೆ ಇರು, ಡೈರೆಕ್ಷನ್ ಅಲ್ಲಿ ಹೆಂಗ್ ತೆಗಿಬೇಕು. ಯಾ, ಹೀಗೆ 1-2 ನಿಮಿಷ ಇರಲಿ. ಆಗಲಿ, ಒಂದು ಪೋಸ್ ಕೊಡು. ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗಾಯ್ತು. ವೀಟ್ ಕಂಪನಿಯವ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೀಯಾಗಿ ಪ್ರಮೋಷನ್ ಮಾಡಿದ್ದೀನಿ. ಭಯ ಆಗ್ತಿದೆ ಗೈಸ್, ಆದ್ರೂ ಫಸ್ಟ್ ಟೈಮ್ ಬಿಡೋ ಇದನ್ನ. ಒಳ್ಳೆ ಇದಿಡ್ಕೊಂಡು ಓಪನ್ ಮಾಡ್ಲಾ? ಎಷ್ಟು ನಿಮಿಷ ಬಿಟ್ಟು ಓಪನ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಆಗಿರುತ್ತೆ. ಓಕೆ, ಎಕ್ಸ್ಪ್ರೆಷನ್ ಕೊಡೋದಾಗಿರೋ ಮುಂದೆ ನೋಡ್ಕೊಂಡು ಎಕ್ಸ್ಪ್ರೆಷನ್ ಕೊಡು. ಓಕೆನೇ? ಓಪನ್. ಆರ್ ಯು ಶ್ಯೂರ್? ಓಕೆ, ಶ್ಯೂರ್. ಐ ಆಮ್ ಶ್ಯೂರ್. ಯು ಕ್ಯಾನ್. ನೋಡಿ ಗಾಯ್ಸ್, ನಿತ್ಯ, I'm really sorry. I don't know how to remove it. ಗೈಸ್, ಎಷ್ಟು ಹೇರ್ ಬಂದಿದೆ. ಗಿವ್ ಮಿ ರ್ಯಾಟ್. ನೀನು ಕೈ ಕೊಡೋ, ಇದು ನೋಡ್ತೀನಿ ಹೇಗೆ ಬಂದಿದೆ ಅಂತ. ಅಮ್ಮ, ಆದ್ರೂ ನೋಡು ಎಷ್ಟು ವೈಟ್ ಕಾಣಿಸ್ತಿದೆ ಅಲ್ವಾ? ನಾನಿರೋದೇ ವೈಟ್ ಅಲ್ವಾ? ಓಕೆ, ಇದು ಈ ಕೈ ಓಕೆನಾ? ಎಕ್ಸ್ಪ್ರೆಷನ್ ಕೊಡೋದಿದ್ರೆ ಅಲ್ಲಿ ಕೊಡಿ. ಈಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ನೋಡ್ಸ್ಕೊಂಬೇಡ. ಅಟ್ಲೀಸ್ಟ್ ಬ್ಲಾಗಿಗಾದ್ರೂ ಯೂಸ್ ಆಗುತ್ತೆ ಎಕ್ಸ್ಪ್ರೆಷನಿಂದ. 3, 2, 1 ಗೋ. ನಿನ್ನ ಫೇವ್ರೆಟ್ ದೇವ್ರೆ ಅದು ಹೇಳು. ಓಕೆ, ಜೀಸಸ್ನ ನೆನೆಸ್ಕೊ. 3, 2, 1 ಗೋ.
ಜೈ ಜೈ ಚಾಮುಂಡೇಶ್ವರಿ. ಅಪ್ಪ ನೋಡಿ ಎಷ್ಟು ನೀಟಾಗಿ ತೆಗ್ದಿದ್ದೀರಿ. ನೆಕ್ಸ್ಟ್ ನಾನು ವ್ಯಾಕ್ಸ್ ಮಾಡ್ಕೊಂಡು ಸೇರ್ಕೋಬಹುದು. ಎಲ್ಲ ತೆಗಿತೀನಿ ನೀಟಾಗಿ. ಗೈಸ್ ವಾವ್. ಆದ್ರೆ ಇವ್ನು ಎಕ್ಸ್ಪ್ರೆಷನ್ ಕೊಟ್ಟಿಲ್ವಲ್ಲ, ಅದೇ ನನಗೆ ಜಾಸ್ತಿ ಪೇನ್ ಆಗ್ತಿದ್ಯಾ ಕಾಲ್ಗೆ? ಬೇಡ ಕಾಲ್ ಪ್ಲೀಸ್ 2 ಸಲ ಇನ್ನೊಂದು ಯೂಸ್ ಮಾಡ್ತೀನಿ. ಕೈ ತೋರಿಸಿ ಈಗ, 2 ಕೈ ತೋರ್ಸ ಅವ್ರಿಗೆ. ಕೈಸ್ ನೋಡಿ. ಓಕೆ, ಕಾಲ್ಗೆ 1 ಯೂಸ್ ಮಾಡ್ಲಾ 2 ಯೂಸ್ ಮಾಡ್ಲಾ? 1. ಎತ್ತಿ ಕಾಲಿಂಗ್ ಎತ್ತಿ ಹಿಂಗಿಡು. ಕಾಲಲ್ಲಿ ಏನೋ ಹೆವಿ ಇರೋದಿನೋ ಹೆವಿ ನೋವಾಗುತ್ತೆ. ಹೌದಾ, ನೀಟಾಗಿಡು. ಅಲ್ಲಿ ಹಿಂಗೆ ಇಡ್ಕೊಳ್ಳೋ. ಗೈಸ್ ನೋಡಿ, ವ್ಲಾಗಿಗೆ ಏನೇನೆಲ್ಲ ಸರ್ಕಸ್ ಮಾಡಬೇಕು. ಅಲೋ, ನೀನ್ ಯಾಕೋ ಗೈಸ್ ನಂದೇನ ತಪ್ಪಿದ್ಯಾ? ಇವನೇ ತಾನು ಒಪ್ಕೊಂಡಿದ್ದು. ಈಗ ಏನ್ ಮಾಡ್ಬಿಡು ಗೊತ್ತಾ, ನೀನು ಮನೆಗೆ ಹೋಗ್ತೀಯಲ್ಲ, ಒಂದು ಇದು ಯಾವ್ದು ಜಿಲೆಟಾ ಬಸ್ ಜಿಲೆಟ್ ಅದು ತಗೊಂಡು ಒಂದ್ಸಲ ನೀಟಾಗಿ ರಿಮೂವ್ ಮಾಡ್ಬಿಡು, ಸರಿ ಹೋಗುತ್ತೆ. ಓಕೆ, ಆಗ್ತಾ ಇದ್ದೀನಿ. ಓಕೆ, ಐ ಥಿಂಕ್ ಕಾಲಿಗೆ ಜಾಸ್ತಿ ಪೇಯ್ನ್ ಆಗ್ಬೋದು, ಬಿಕಾಸ್ ಏರ್ ತುಂಬ ಇದೆ ಅದಕ್ಕೆ. ಒಂದೇ ಕಡೆ ಹಾಕ್ಬಿಡ್ತೀನಿ, 2 ಕಾಲಿಗೆ ಬೇಡ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಇದೆಲ್ಲ ಯಾವಾಗ ತೀರ್ಸ್ಕತೀಯ ನೀನು? ಎತ್ತಿನ ಕಾಲ ಮದ್ವೆ ಆಗ್ಲೇ ನಮ್ ಭಾವ ಬರ್ತಾರಲ್ಲ ಎಲ್ಲ ಹೇಳ್ತೀವಿ ಅಕ್ಕ. ನೋಡಿ ಅಕ್ಕ, ಇಂಥ ಕಂತ್ರಿ ಕೆಲಸ ಎಲ್ಲ ಮಾಡೋಣ ಅನ್ಕೋತಾರ ಅವರು. ಆಯ್ತಾ? ಬಲೆ ಬಲೆ ಬಲೆ. ಹಿಂಗ್ ನೀನ್ ಸ್ಟ್ರಾಂಗ್ ಬಾಯ್, ಇವರ್ ಸ್ಟ್ರಾಂಗ್ ಬಾಯ್ ಕಣೋ. ಓಹೋ, 1ರಲ್ಲಿ 2 ಇರೋದು, ಇಷ್ಟಕ್ಕೆ 180 ರೂಪಾಯಿನಾ? ಭಾರಿ ಇದಾರೆ ಇವರು. ಓಪನ್. ಯಾ, ಹೀಗೆ ಅನ್ಸುತ್ತಲ್ಲ. ಓಕೆ, ಅಲ್ಲಿ ಕ್ಯಾಮರಾ ನೋಡ್ಬಿಟ್ಟು ಎಕ್ಸ್ಪ್ರೆಷನ್ ಕೊಡು. 3, 2 ಓಪನ್ ಮಾಡ್ಲಾ? ಪಕ್ಕನಾ? ಪಕ್ಕ. ಆರ್ ಯು ಶೂರ್? ಯಾ. ತೆರೆ ನೋಯ್ಬಾರ್ದು ಜಾಸ್ತಿ. ಅಮ್ಮ ಗೈಸ್ ನೋಡಿ, ಅಯ್ಯೋ ಅಯ್ಯೋ ರಾಮ, ಎಷ್ಟು ಚೀ 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 ಒಂದು ಚೀ. ಚಲೋ ಚಲೋ ಚಲೋ, ಇನ್ನೊಂದಿದೆ. ಅಪ್ಪ ನಿತಿ, ದಯವಿಟ್ಟು ನೀನು ಯಾರಿಗಾರ ಟ್ರೈ ಮಾಡ್ಬಿಟ್ಟೆ ಕಣಪ್ಪ. ಓಕೆ, ನಾನು ದೇವರನ್ನ ಅನ್ಕೊಂಡೆ, ನನಗಿಂತ ಇವನು ಸೆನ್ಸಿಟಿವ್, ಸೊ ಅಳ್ತಾನೆ ಅಂತ. ಪರವಾಗಿಲ್ಲ, ಗಟ್ಟಿ ಜೀವ. ಎತ್ತು ಕಾಲು ಹಿಂಗಿಡ್ಕೊ. ಓಪನ್ ಮಾಡ್ಲಾ? ಯಾ. ಹಿಂಗೋ ಪೆಂಗ್ ನನ್ನ ಮಗನೆ. ಕಾಲು ಮುರಿದ್ಬಿಟ್ಟು ಕಾಲೇಜಿಗೆ ಹೋಗ್ಬೇಕು. ಓಕೆ, ಓಪನ್ ಮಾಡ್ಲಾ? ಅಯ್ಯೋ ದೇವ್ರೆ, ನಾನೇ ಇವನಿಗಿಂತ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ. ಗೈಸ್ ನೋಡಿ ಇಲ್ಲಿ, ತಡಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ತೆಗೆದು. ಸೊ 1 ಗೇಮ್ ಖತಮ್. ಗೈಸ್ ಫೈನಲಿ ಒಂದು ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡಿದ್ದಾನೆ. ಸೊ ಈಗ ಅವನು ಕೈ ಕಾಲೆಲ್ಲ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಕೈಸ್ ನೋಡಿ, ಈ ಕೈ ಇಷ್ಟು ಮಾಡಿದ್ದೀನಿ, ಈ ಕೈ ನೀಟಾಗಿ ಮಾಡಿದ್ದೀನಲ್ವೇನೋ, ಸ್ವಲ್ಪ ಬಿಟ್ಟಿದ್ದೀನಿ ಟೈಮ್, ಅದಕ್ಕೆ ನೋಡಿ. ಕಾಲು ತೋರಿಸು ಇಲ್ಲಿ, ಇಷ್ಟು. ಗೈಸ್ ನೋಡಿ, ಪಾಪ ಈ ಗತಿ ಆಗ್ಬಾರ್ದು ನಿನಗೆ. ಸೊ ಯಾ, ನೀವು ನಿಮ್ಮ ಅಕ್ಕನ ಜೊತೆ ಏನಾದರೂ ಟಾಸ್ಕ್ ಗೀಸ್ ಮಾಡೋಕೆ ಹೋದ್ರೆ ಫಸ್ಟ್ ಥಿಂಕ್ ಮಾಡಿಬಿಟ್ಟು ಓಕೆ ಅದು ನಾಟ್ ಓಕೆ ಅಂತ ಇದು ಮಾಡಿ. ಅಲ್ಲಿ ಎತ್ಕೊಳ್ಳೋ. ಸೊ ವ್ಯಾಕ್ಸಿನ್ ಪೇಪರ್ ಅರಿಯಲ್ಲ, ಯಾಕೆಂದರೆ ಲಾಸ್ಟಲ್ಲಿ ಒಂದು ಗಿಮ್ಮಿ ಕೇಳ್ತೀನಿ ಕೊಡಮ್ಮ. ಯಾ, ಎಸ್, ಅಲ್ಲಿಡಮ್ಮ ಇದು. ಸೊ ನೆಕ್ಸ್ಟ್ ಕಂಟೆಂಟ್ ನಾನು ಈ ಒಂದು ತಗೊಂಡಿದ್ದೀನಿ. ನಾನು ಯಾಕಪ್ಪ ಸೆಕೆಂಡ್ ಒನ್ ಹೇರ್ ಕಟ್ ಚೂಸ್ ಮಾಡಿದೆ, ಸ್ವಿಮ್ಮಿಂಗ್ ಬೇಡ ಅಂತಂದರೆ, ಫೈನಲ್ ಸ್ವಿಮ್ಮಿಂಗ್ ಆದರೆ ಅಟ್ಲೀಸ್ಟ್ ಇವ್ನು ಸ್ವಿಮ್ಮಿಂಗ್ ಬೇಡ ಅಂತ ಚೂಸ್ ಮಾಡಿದ್ರು ಓಕೆ, ಅಟ್ಲೀಸ್ಟ್ ಎಸ್ ಅಂತ ಚೂಸ್ ಮಾಡಿಬಿಟ್ರೆ ನಾವು ಸ್ವಿಮ್ಮಿಂಗ್ ಹತ್ರ ಹೋಗಿ ಇವ್ನ ಹುಡುಕ್ಸ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಸ್ ಅನ್ನೋ ಇದೆ.
ಅಳ್ಳಕ್ಕೆ ಬಿಳ್ಳಕ್ಕೆ ಜಲ್ಲಕ್ಕೆ ಬಳ್ಳಕ್ಕೆ ಡಮ ಡಿಮಿ ಡಿಮ ಡಮಾಲ್ ಡಿಮಿಲ್ ಡಿಕ್ಕ ನೀನ್ ಏರ್ ಕಟ್ ಮಾಡಕ್ ಪಕ್ಕ ಜೀಸಸ್ನ ಬೇಡ್ಕೊ ಜೂಶ್ ಅಲ್ಲಲ್ಲ ಅಲ್ಲಲ್ಲ ಅವಾಗಲೇ ಈ ಕೈ ಮುಟ್ಟಿ ತಪ್ಪು ಮಾಡ್ಕೊಂಡಿದ್ಯಾ. ಸೊ ಮತ್ತೆ ನಾನು ನಿಂಗೆ ಏನು ಹೇಳಲ್ಲ, ನೀನು ಇಷ್ಟ. ಇದು ಆರ್ ಯು ಶ್ಯೂರ್? ಯಾ ಗೈಸ್ ಈ ಕೈ ಓಕೆ, ಈ ಕೈಲಿರೋದನ್ನ ನಾನು ಮುಟ್ಟಲ್ಲ, ಆ ಕಡೆ ಇಟ್ಬಿಡ್ತೀನಿ. ಇದು ಹೇಳಿದ್ದಾನೆ ಡಮಾಲ್ಡಿ ಮಿಡ್ಡಿಕ್ಕ ಇವನ್ ಏರ್ ಕಟ್ ಮಾಡಕ್ ಪಕ್ಕ. ಎಸ್ ಗೈಸ್ ಸೊ ಐ ಸ್ವೇರ್ ಸೀರಿಯಸ್ಲಿ ಐ ಡೋಂಟ್ ನೋ ಹೌ ಟು ಕಟ್ ಯುವರ್ ಹೇರ್, ಬಟ್ ಐ ವಿಲ್ ಟ್ರೈ. ನೋಡ್ಬೇಕು, ಕಟ್ ಮಾಡು. ಹುಡುಗಿಯರ್ ಕಾಲೇಜ್ ಮತ್ತೆ ನೋಡಲ್ಲ. ಅಲ್ದರೂ ನೀನು ಇವಾಗ ಯಾರು ನೋಡ್ತಿದ್ರು? ಸ್ಟಾರ್ಟ್ ಮಾಡ್ಲಾ? ಸೋನು ಅಕ್ಕ ಪ್ಲೀಸ್ ಆ ಥರ ಮಾಡಬಾರ್ದಿತ್ತು ನೀವು ನಮ್ಮ ಹುಡುಗನ್ಗೆ ಅಂತ ಏನಾದ್ರು. ಸೊ ಒಂದು ಹೆಲ್ಪ್ ಮಾಡ್ತೀಯಾ? ಅಲ್ಲಿ ಇದಿದೆಯಲ್ಲ ಕಸ ಗುಡ್ಸೋದು ಮೊರ, ಅದು ತಗೊಂಡ್ಬಿಡು. ವೆಯ್ಟ್ ಗೈಸ್, ಅವ್ನು ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಹೋಗೋ. ಪಾಪ ನಮ್ಮ ಹುಡುಗ ಗೈಸ್ ಹೆಂಗೆ ಹೇರ್ ಕಟ್ ಮಾಡೋದೀಗ ಅವನಿಗೆ ನಂಗೆ ನಿಜ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ. ಅಂದರೆ ಹೀಗೆ ಸ್ವಲ್ಪ ಸ್ವಲ್ಪ ಮುಂದೆ ಇರೋದು ಹಿಂದೆ ಇರೋದೆಲ್ಲ ಕಟ್ ಮಾಡ್ತೀನಿ. ಓಕೆ. ಇವತ್ತೇ ನಮ್ಮ ಮನೇಲಿ ಯಾರೂ ಇಲ್ಲ, ಹುಲ್ಲ ಇದ್ದ, ನಮ್ಮ ಅಣ್ಣ ಎಲ್ಲರೂ ಇದ್ದರು. ಇವತ್ತೇ ಅವರೆಲ್ಲ ಔಟ್ಸೈಡ್ ಹೋಗಿದ್ದಾರೆ. ಅಮ್ಮನೂ ಕೂಡ ಎಲ್ಲೋ ಒಬ್ರು ಊರಲ್ಲಿ ಜೊತೋಗ್ಬಿಟ್ಟಿದ್ರು. 11 ಡೇಸ್ಗೆ ಒಂದು ಫಂಕ್ಷನ್ ಇರುತ್ತಲ್ಲ, ಅಲ್ಲಿಗೆ ಹೋಗೈತಿ. ಡೋರ್ ಫುಲ್ ಹಿಂದೆ ಮಾಡ್ಬಿಡೋದು, ಹಿಂದೆ ಅನ್ನೋದು ಗೊತ್ತಲ್ಲ ಫೋಟೋ. ಏಯ್ ಹಿಂಗೆ ಕಚ್ಚಿಸೋ, ಹಿಂದೆ ಕಚ್ಚಿಸೋ. ಬಾ ಕೊಡು, ಬೇಗ ಕೊಡು. ಆ್ಯಕ್ಚುಲಿ ಕಚ್ಚಿಸು ಹಿಂದೆ. ಎಷ್ಟು ಟೈಮ್? ಎಷ್ಟು? 6:20. ಈ ಟೈಮಲ್ಲಿ ಹೇರ್ ಕಟ್ ಮಾಡಬಾರ್ದು. ಇವತ್ತು ಯಾವ ವಾರ? ಫ್ರೈಡೇ. ಇಟ್ಸ್ ಓಕೆ. ಈ ಮರಕ್ಕೆ ಹಿಡ್ಕೊ, ಹಿಂಗೆ ಹಿಡ್ಕೊ, ಹಿಂಗೆ ಹಿಡ್ಕೊ. ಹಿಂಗೆ ಹಿಡ್ಕೊಳಪ್ಪ, ನಾನು ಕಟ್ ಮಾಡ್ತೀನಿ. ಇದು ಮಾಡ್ಲಾ? ಲೈಕ್ ರಿಂಕಲ್ ಇರೋದು ಮಾಡ್ಲಾ? ಓಕೆನಾ? ಪಕ್ಕನಾ? ಪಕ್ಕ. ಬೇಜಾರಿಲ್ಲ? ಬೇಜಾರಿಲ್ಲ. ಲೈಟಾಗಿ ಮಾಡ್ಬೇಕು. ಲೈಟಾಗಿ ಮಾಡ್ತೀನಿ ಮಾವ್. ಹೇರ್ ಕಟ್ ಅಂದರೆ ಹೇರ್ ಕಟ್ ಅಷ್ಟೇ. ಅಷ್ಟೇ ಮಾಡಬೇಕು, ಇಷ್ಟೇ ಮಾಡಬೇಕು ಅಂತ ಇಲ್ಲ ಗೈಸ್. ನಾನು ಬೇಕಾದ್ರೆ ಬೋಳಿಸ್ಬಹುದು, ಬಟ್ ಬೋಳ್ಸಲ್ಲ. ಪಾಪ ನನ್ನ ತಮ್ಮ, ಅವನಿಗೂ ಹುಡುಗಿರ್ ನೋಡ್ಲಿ. ಇದು ನಮ್ಮ ಅಕ್ಕನ ಪ್ರೀತಿ. ಅಯ್ಯೋ ಕಟ್ ಮಾಡ್ತಾ ಇದೀನಿ ನಿಧಿ. ಸರಿ, ಲೈಟು ಸ್ವಲ್ಪ. ಅಮ್ಮ ನೋಡಿ ಗಾಯ್ಸ್, ನನ್ನ ತಮ್ಮ ಅಕ್ಕ ಇಷ್ಟ ಕೂದಲ ತೆಗ್ದ್ಬಿಟ್ಟಿದ್ದಾಳೆ. ಆಕ್ಚುಲಿ ಸಖತ್ತ ಕಾಣಿಸ್ತೀಯ, ನೋಡ್ಕೊ. ಇನ್ನು ನಾನು ಹೇರ್ ಕಟ್ ಮಾಡಾದ್ಮೇಲೆ ಹುಡುಗಿರ್ ಜಾಸ್ತಿ ಫಾಲೋಯಿಂಗು ಎಲ್ಲ. ಆಮೇಲೆ ನಮ್ಮ ಅಪಾರ್ಟ್ಮೆಂಟ್ ಹತ್ರ ಬಂದ್ಬಿಟ್ಟಿರಾ ಅಕ್ಕ ನನಗೆ ಹೇರ್ ಕಟ್ ಮಾಡಂತ ಬಗ್ಗು. ಫಸ್ಟ್ ಇಲ್ಲಿ ಮಾಡ್ತೀನಿ ಗೈಸ್. ನೋಡಿ ಗಾಯ್ಸ್, ಮೇಲಿಡ್ಕೊ, ಅವ್ರಿಗೆ ತೋರಿಸು ಎಷ್ಟು ಹೋಗ್ಬಿಟ್ಟಿದ್ದ ಕೂದಲ. ಇಟ್ಕೊಳ್ಳಿ. ಹೇಳಿ. ಅಯ್ಯೋ ಪಾಪ, ಏನಾದರೂ ಮಾತಾಡು ಗೈಸ್. ನೀವು ಈ ಥರ ಎಲ್ಲ ಚಾಲೆಂಜ್ ಟ್ರೈ ಮಾಡಿ ಮನೇಲಿ, ಸಕ್ಕತ್ತಾಗಿರುತ್ತೆ ಗೈಸ್. ತಮ್ಮಂದ್ರು ಯಾರ್ಯಾರಿದ್ದೀರಾ ಯೋಚನೆ ಮಾಡಿ ಚಾಲೆಂಜ್ ಮಾಡ್ತೀವಿ. ಅಕ್ಕನಿಗಾದ್ರೂ ಹೋಗ್ಬಿಡಿ. ಆ್ಯಕ್ಚುಲಿ ನಿಜ ಹೇಳ್ತಾರೆ, ನೋಡ್ಕೊ. ಸೋನು ಅಕ್ಕ ಹೇರ್ ಕಟ್ ಮಾಡಿದ್ಮೇಲೆ ನೀನೊಂಚೂರು ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ. ಬಾ ಮುಂದಕ್ಕೆ ಹಿಂಗೆ ಬಗ್ಸು. ಹೇರ್ ಕಟ್ ಮಾಡ್ತಾರಲ್ಲ, ನೀನು ಹೋಗಿ ಮಾಡಿಸ್ತೀಯಲ್ಲ, ಅವ್ರಿಗೆ ಹೇಳು ನಮ್ಮ ಅಕ್ಕನೇ ಹೇರ್ ಕಟ್ ಮಾಡೈತೆ ನನಗೆ ಅಂತ. ಸ್ಕೂಲ್ಗೆ ಹೋಗುವಾಗ ಎಷ್ಟು ಕೂದಲು ಬಿಟ್ಸ್ಕೊಳ್ಳಲ್ಲ ಗಾಯ್ಸ್. ಕಾಲೇಜ್ ನಾನು 18 ವರ್ಷ ನನಗೆ ಸ್ಕೂಲ್ ಅಂತ. ಹಬ್ಬ ಹ್ಯಾಂಡ್ಸಮ್ ಹೀರೋ ಥರ ಕಾಣಿಸ್ತಿದ್ಯಾ ನೋಡು. ಇನ್ನೊಂಚೂರು ಮುಂದೆ. ಅಪ್ಪ ಸಾಕಪ್ಪ ದೇವ್ರೆ, ಇವತ್ತು ನಮ್ಮ ಬೋಡ ಆಗ್ಬೇಕಾಗುತ್ತೆ ಗಾಯ್ಸ್. ಇಷ್ಟು ಕೂದಲ ಬರ್ಬೇಕಂದ್ರೆ ತಿಂಗಳು ಪೂರ್ತಿ ಎಣ್ಣೆ ಹಚ್ಬೇಕು ತಲೆಗೆ. ಕೂದಲ ನನಗೊಂದು ಡೌಟು, ಸಾಕು.
ಹುಡುಗಿರ್ಗೆ ಇದು ರಿಲೇಟಿವ್ ಆಗುವಂಥದ್ದು. ತಲೆಗೆ ಎಷ್ಟು ಎಣ್ಣೆ ಹಚ್ಚುತ್ತೀವಿ, ಕೂದಲೇ ಬರಲ್ಲ. ಐಬ್ರೋಸ್ಗೆಲ್ಲ ಎಣ್ಣೆ ಹಚ್ಚಲ್ಲ ನಾವು. ಐಬ್ರೋ ಯಾಕೆ ಬರುತ್ತೆ? ಇದು ಬುದ್ಧಿವಂತರು ಯಾರಿಗಾರು ಕಾಮೆಂಟ್ ಮಾಡಿ. ಗೈಸ್ ಫೈನಲಿ ನೋಡಿ ಇಷ್ಟು ಕೂದಲು ಕಟ್ ಮಾಡಿದೀನಿ. ನಿಂಗೇನ್ ಬೇಜಾರಿಲ್ಲ ತಾನೆ? ಗೈಸ್ ಎರಡು ಟಾಸ್ಕ್ ಕಂಪ್ಲೀಟ್ ಆಯ್ತು. ಬನ್ನಿ ಗೈಸ್ ನಿಜ ಹೇಳಿ, ಫಸ್ಟ್ ಹೆಂಗ್ ಕಾಣ್ತಿದ್ದೆ, ಇವಾಗ ಹೆಂಗ್ ಕಾಣ್ತಿದ್ದಾನೆ? ಹೆಂಗೋ ಕಟ್ ಮಾಡಿದೀನಿ, ಬಟ್ ನಿಜ ಚೆನ್ನಾಗಿ ಕಾಣಿಸ್ತಿದ್ಯಾ ತಾನೇ ಏನೈತಿ? ಓಕೆ, ಇಷ್ಟು ಕಸ, ಇಷ್ಟು ಪೇಪರ್ ಆಗಿದೆ. 3 ಪೇಪರ್. ಓಕೆ, ಇದನ್ನ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ ಬಾ. ಔಟ್ ಸೈಡ್ ಹಾಕ್ಬಿಡ್ ಬಾ. ಅಷ್ಟ್ರಲ್ಲಿ ನಾನು ವಿಡಿಯೋ ಕಟ್ ಮಾಡಿ ಆಲ್ ಅಲ್ಲಿ ಮಾಡೋಣ. ಇವಾಗ ಕ್ವಶನ್ ಇಲ್ಲೇ ನೀನ್ ಇಲ್ಲೇ ಪಿಕ್ ಮಾಡು. ಸ್ವಿಮ್ಮಿಂಗ್ ಓಕೆ ಅಂದ್ರೆ ಸ್ವಿಮ್ಮಿಂಗ್ ಹೋಗೋಣ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ. ಹೋಗು ಗೈಸ್, ವೇಟ್ ಬರ್ತೀನಿ. ಗೈಸ್ ಇನ್ನೊಂದು ಹೇಳ್ಬೇಕು ನಿಮ್ಗೆ. ಏನ್ ಗೊತ್ತಾ, ನೀವು ಯಾವುದೇ ಕಾರಣಕ್ಕೂ ಇದನ್ನ ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಸೊ ನಾನು ಏನಕ್ಕೆ ಟ್ರೈ ಮಾಡಿದೆ ಅಂತ ಅಂದರೆ, ಅವ್ನ ಪರ್ಮಿಷನ್ ಕೇಳ್ಬಿಟ್ಟೆ ಟ್ರೈ ಮಾಡಿದೆ. ಇಲ್ಲಿ ನೋಡಿ ಲೈಟ್ ತರಿಸ್ಕೊಂಡಿದ್ದೀನಿ ನಾನು, ಅವತ್ತು ಹೇಳಿದ್ನ. ಸೊ ನನಗೆ ನಿಜ ಖುಷಿ ಆಯಿತು ಸಿಕ್ಕಾಪಟ್ಟೆ. ಇನ್ನೊಂದು ಹೇಳಬೇಕು ಏನು ಅಂತ ಅಂದರೆ, ನನ್ನ ವ್ಯಾಕ್ಸಲ್ಲಿ ನೋನೇ ಬರ್ದಿರಲಿಲ್ಲ, ಏರ್ ಕಟ್ಟಲ್ಲೂ ನೋನೇ ಬರ್ದಿರಲಿಲ್ಲ. ನಾನು ಹೇಳ್ದೆ ಇಲ್ವಾ ಗಿಮಿಕ್ ಮಾಡ್ಬೋದಂತ, ಹಾಗಾಗಿ. ಓನಾಯ್ತಮ್ಮ ಎದೊಳ್ ಸೂಯ. ಆಮೇಲೆ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ ಏನು ಹೇಳ್ತಾ ನೋಡೋಣ. ಓಕೆ, ಎರಡಿದೆ. ಬಮ್ಮ ಕುತ್ಕೋ, ಸಿಟ್. ಓಕೆ, ಲಾಸ್ಟು ಸ್ವಿಮ್ಮಿಂಗ್ ಇದೆ. ಇದೊಂದಾರೆ ನೆಟ್ಟಿಗೆ ಪಿಕ್ ಮಾಡು. ಆ್ಯಕ್ಚುಲಿ ಏರ್ ಕಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೀತಿ? ಜಿಜಿ ಕರಿಯ ನಿನ್ನ ಕಣ್ಣ ಒಳಗೆ ಜೋಗವು ಚಂದಾನಿ, ಕುಣಿದು ನಿನ್ನ ತಿಳಿವ ರೀತಿಯು ಚಂದಾನಿ. ಈಗ ಹಿಂಗೆ ಹಿಡ್ಕೊತೀನಿ, ಹಿಂಗೆ ಹಿಡ್ಕೊಳ. ಇವಾಗಲೇ ಯಾವಾಗಲೂ ಇದನ್ನೇ ಚೂಸ್ ಮಾಡ್ತಾರೆ. ಅಟ್ಲೀಸ್ಟ್ ಮಾಡು, ನಿನ್ನಿಷ್ಟಪ್ಪ. ಇದು ಆರ್ ಯು ಶೋರ್? ಯಾ, ಇದಂತೆ. ದೇವ್ರೇನೋ ಬರ್ಲಪ್ಪ. ಸ್ವಿಮ್ಮಿಂಗ್, ಎಸ್. ನನ್ನ ಮಾತು ನೋಡಿ, ಇವನು ಡೌಟ್ ಆಗ್ಬಿಡೈತೆ ಎಸ್ ಅಂತ. ನೋಡಪ್ಪ, ನೋ. ಹೌದು ಗಾಯ್ಸ್, ಒಂದು ಪೇಪರ್ ಎಸ್ ಬಂದಿದೆ. ನಾನು ಏನ್ ಮಾಡ್ಲಿ? ನನ್ ತಪ್ಪ. ಗಿಮಿಕ್ ಮಾಡಿದೀನಿ ಅಂತ ಇವಾಗ ಗಿಮಿಕ್ ಮಾಡಿದೀನಿ ಅಂತ ಅನ್ಕೊಳ್ಳಿ ಗೈಸ್. ಏನಾಯ್ತು? ನೋ ಇತ್ತು ತಾನೆ. ಬಟ್ ಯು ಚೂಸ್ ಎಸ್ ಓನ್ಲಿ. ಗೈಸ್ ಬನ್ನಿ ಇವಾಗ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ಸಂಜೆ. ಸೊ ಸ್ವಿಮ್ಮಿಂಗ್ ಹೋಗ್ಬೇಕಂತ ಅಂದ್ರೆ ವಿತೌಟ್ ಕ್ಯಾಪ್, ವಿತೌಟ್ ಗ್ಲಾಸ್, ವಿತೌಟ್ ಡ್ರೆಸ್. ಸ್ವಿಮ್ಮಿಂಗ್ ಡ್ರೆಸ್ ಅಲೋ ಇಲ್ಲ. ಸೊ ನನ್ನ ಹತ್ರ ಕ್ಯಾಪ್ ಇದೆ, ನನ್ನ ಹತ್ರ ಇದಿದೆ ಬಟ್ಟೆ ಯಾವ ಥರ ವೇರ್ ಮಾಡೋದು? ಸ್ವಿಮ್ಮಿಂಗ್ ಗ್ಲಾಸ್ ಸ್ವಿಮ್ಮಿಂಗ್ ಶೂಟ್ ಹಾಕ್ಬೇಕು. ಇದು ಓಕೆ. ಟೀ ಶರ್ಟ್ ಸ್ವಿಮ್ಮಿಂಗ್ ನಂದು ಐತೆ ಕೊಡ್ತೀನಿ. ಸೊ ಬನ್ನಿ, ಶಾರ್ಟ್ಸ್ ಕೊಡ್ತೀನಿ. ಇವನಿಗೆ ಅದೇ ನೋಡು, ಇವನಿಗೆ ಸ್ವಿಮ್ಮಿಂಗ್ ಮಾಡಕ್ಕೆ ಬರಲ್ಲ. ನೀರೊಳಗಡೆ ಮುಳುಗಿಸ್ತೀನಿ ನೋಡಿ ಇವತ್ತು. ಮುಳುಗಿಸ್ತೀನಿ ಇವತ್ತು ನೀರೊಳಗಡೆ ಅಂದ್ರೆ. ಸೊ ನನ್ನ ಡ್ರೆಸ್ ಈ ತರ. ಚಲೋ ಹೋಗೋಣ. ಸೊ ಇವನ್ಗೆ ಸ್ವಿಮ್ಮಿಂಗ್ ಡ್ರೆಸ್ ರೆಡಿ ಮಾಡ್ಬೇಕು. ಎಲ್ಲ ಕಷ್ಟ ಇರೋ ಟಾಸ್ಕು. ನಮ್ಮ ಅಕ್ಕ ನಾನು ಬಂದಾಗೆ ಹೇಳಿದ್ಲು, ಯಾಕೆ ಏರ್ ಕಟ್ ಮಾಡ್ಸಿಲ್ಲಲ್ಲ ನೀನು ಅಂತ. ಅದೇ ಹೆಂಗ್ ಪ್ಲಾನ್ ಮಾಡ್ಕೊಂಡು. ಸೊ ಸ್ವಿಮ್ಮಿಂಗ್ ಸೂಟ್ ಹಾಕಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೈ ಗೈಸ್. ಸೊ ಗೈಸ್, ಇದು ಥರ್ಡ್ ಒನ್, ದಿಸರ್ ದಟ್ ಅಂತ ನೋಡಿ ಹೆಂಗ್ ಹಾಕೊಂಡಿದ್ದಾನೆ. ಇದು ಶರ್ಟ್ ಹಾಕಿ ಚಡ್ಡಿ ಹಾಕಿದೀನಿ. ಅದಂದು ಕಾಲ್ ನೋಡಿ ಪಾಪ, ವ್ಯಾಕ್ಸ್ ಕೈ ತೋರಿಸು. ವ್ಯಾಕ್ಸ್ದು ಹಿಂಗ್ ಕಾಣ್ತೈತೆ. ಇಲ್ಲಿದೆ ನೋಡಿ, ಹಿಡ್ಕೊ. ಕ್ಯಾಪ್ ಮತ್ತೆ ಸ್ಪೆಟ್ ಗೈಸ್. ಬರಲ್ಲ, ಸ್ವಿಮ್ಮಿಂಗ್ ಬರಲ್ಲ, ಅದಕ್ಕೆ ನೀನು ಮುಳುಗಿಸ್ತಾ ಇರೋದು. ಯಾವುದೇ ರೀಸನ್ನು ಇಲ್ಲದೆ ಹಾಗಾಗ ಅಳ್ಬೇಕು. ಯಾರಾದ್ರೂ ಕೇಳಿದ್ರೆ ಇವತ್ತಂತೂ ಫುಲ್ ಮಸ್ತ್ ಮಜಾ ಗೈಸ್. ನನಗಂತೂ ಇವನಿಗೆ ಇದು ಮಾಡಿಸಿದ ಚಾಲೆಂಜ್ ಬ್ಲಾಗ್ ಮಾಡಿಸಿದಕ್ಕೆ. ಸ್ವಿಮ್ಮಿಂಗ್ ಬರಲ್ಲ ಇವನಿಗೆ, ಪಾಪ ಏನು ಕತೆನೋ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತೇನೆ ಅಂತ. ರೆಡಿ ಇವನು. ಮುಳುಗಿಸ್ತೀನಿ ಸರ್, ಮುಳುಗಿಸ್ತೀನಿ. ನಾನು ಸ್ವಿಮ್ ಮಾಡ್ತಾ ಇದ್ದೆ, ಬಟ್ ಇವಾಗ ಸ್ವಿಮ್ ಮಾಡಲ್ಲ. ಯಾಕೆ ಅಂತ ಅಂದರೆ ನನಗೆ ನಿಜ ಇವಾಗ ಆಗಲ್ಲ, ಒಂಥರ ಹಿಂಸೆ ಆಗಿಬಿಡುತ್ತೆ. ಸೊ ರೆಡಿ ಅಲ್ವೇನೋ ಗೈಸ್? ನಾನು ಏನೇ ಕಮೆಂಟ್ ಬಂದು ಹಾಕ್ಬೇಡಿ ಚಪ್ಪರ್ಗಳ ಥರ. ನಾನು ಏನೇ ಮಾಡೋದಿದ್ರು ನಾನು 100 ಸಲ ಕೇಳ್ತಾ ಇದ್ದೀನಿ, ಆರ್ ಯು ರೆಡಿ, ಓಕೆನಾ ಅಂತ. ಎಸ್ ಎಸ್ ಅಂತ ಒಪ್ಕೊಂಡ್ಮೇಲೆ ಕಂಪ್ಲೀಟ್ನ ಮಾಡಬೇಕು.
ದಟ್ ಈಸ್ ಮೈ ಬಾಯ್. ಸೊ ಯಾ ಬಾಯ್. ಸ್ವಿಮ್ಮಿಂಗ್ ಹತ್ರ ಹೋಗಿ ಸಿಗ್ತೀನಿ. ಎಸ್ ಫೈನಲಿ ಅಣ್ಣನ ರೆಡಿ ಮಾಡಿಸಿ ಕರ್ಕೊಂಬಂದಿದ್ದೀನಿ. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರುವಂಥದ್ದು ಈ ಥರ ಇದೆ ಸ್ವಿಮ್ಮಿಂಗ್ ನೋಡಿ, ತುಂಬ ದೊಡ್ಡದು. ಅಮ್ಮ ಬಾರಮ್ಮ ಅಲ್ಲಿಗೆ ಹೋಗೋಣ. ನಾನು ಮಾಡ್ಬೇಕಾಗಿರೋ ಸ್ವಿಮ್ಮಿಂಗ್. ಏ ಗೂಬೆ ಇಲ್ಲಿ ಇಲ್ಲಿ 8 ವರ್ಷದೊಳಗಡೆ ಮಕ್ಳು ಮಾಡೋದ್ ಕಣೋ ಇಲ್ಲಿ. ನಾನು ಮಗುನೇ, ನಾನು ಇನ್ನು ಚಿಕ್ಕ ಮಗು ತರ ಕಾಣಲ್ಲ. ಏ ಬಾಯ್ ಮುಚ್ಕೊಂಡಿರು. ನಿತಿ, ಯು ಡೋಂಟ್ ನೋ ಹೌ ಟು ಸ್ವಿಮ್ ರೈಟ್? ಯಾ, ಡೋಂಟ್ ವರಿ, ಐ ವಿಲ್ ಟೀಚ್ ಯು. ಕಮ್ ಫುಲ್ ಆಳ ಇಲ್ಲ. ಕಮ್ ಸ್ಟ್ಯಾಂಡ್ ಹಿಯರ್. ಆಳ ಏನಿಲ್ಲ, ನನ್ಗೀಗ ಕರೆಕ್ಟಾಗಿ ನಿನ್ಗೆ ಹೇಳ್ಕೊಡಕ್ಕಾಗಲ್ಲ. ಸಿ ಲಿಸನ್, ಏ ಲೆಟ್ ಮೀ ಕಂಪ್ಲೀಟ್. ನೋ, ಅಲ್ಲಿ ನಿಂತ್ಕೋ. ಜಸ್ಟ್ ಐ ಡೋಂಟ್ ನೋ ಹೌ ಟು ಟೀಚ್ ಯು. ಯು ಜಸ್ಟ್ ಜಂಪ್ ಇನ್ ವಾಟರ್ ಓನ್ಲಿ. ಓಕೆ ಪೂರ್ತಿ ಸ್ವಿಮ್ ಮಾಡ್ಲೇಬೇಕಂತ ಇದೆಲ್ಲ ಟಾಸ್ಕ್ ಹಾಕೊಂಡಿದ್ದೀನಿ. ಓಕೆ, ನೀನು ನೀರೊಳಗಡೆ ಇಳಿದು ನಿನಗೆ ಸ್ವಿಮ್ಮಿಂಗೇ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇವರಿಗೆ. ಸೊ ಇವಾಗ ನಾನು 3, 2, 1 ಅಂತ ಹೇಳಿದಾಗ ನಿಂತ್ಕೋ. ರೆಡಿ? ಆರ್ ಯು ರೆಡಿ? ಯಾ, ಸ್ಟಡಿ ಆಗಿಮಾ. ಯಾ, ಓಕೆ. ಕೆನ್ ಐ ಸ್ಟಾರ್ಟ್ ದ ವಿಡಿಯೋ? ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. 3, 2, 1 ಜಂಪ್. ಅಯ್ಯೋ ಪಾಪ, ಮುಳುಗು, ನೀರೊಳಗಡೆ ಮುಳುಗಬೇಕು ರೀತಿ. ಪಾಪ ಅವನಿಗೆ ಸ್ವಿಮ್ಮೇ ಬರಲ್ಲ ಗೈಸ್, ಆದ್ರೂ ಮುಳುಗಿಸ್ತಾ ಇದ್ದೀನಿ. ಓಕೆನಾ ಓಕೆ ಗೈಸ್, ಇದು ಎರಡನೇ ಟೈಮ್ ಫಸ್ಟ್ ಟೈಮ್ ಅಂತ ಮುಳುಗಿ ಸ್ವಿಮ್ ಮಾಡಿದ್ದೀನಿ ಗೈಸ್. ಫಸ್ಟ್ ಮುಳುಗಿಸ್ದೆ, ವಿಡಿಯೋ ಮಾಡೋದೇ ಮರ್ತೋಯ್ತು, ಅದಕ್ಕೆ ಇದು 2ನೇ ಟೇಕು. ಪಾಪ ಏನು ಗೊತ್ತಾ ನಿತಿ, ಇಲ್ಲುಡು ಬಾಯ್ಲಿ, ಇಲ್ಲಿ ಹೋಲ್ಡ್ ಮಾಡು 2 ಕೈನು. ಇಲ್ಲಿ ಬಾಯ್ ಹೇಳ್ತೀನಿ, ಇಲ್ಲಿ ಹಿಡ್ಕೊ, ಹಿಂಗೆ ಹಿಡ್ಕೊ. ಆಯಿತು, ಕೈ ಟೈಟ್ ಹಿಡ್ಕೊ. ಫುಲ್ ಕಾಲೆತ್ತು, ಫುಲ್ ಫ್ಲ್ಯಾಟಾಗಿ ಮಲ್ಕೊ, ಫುಲ್ ಫ್ಲ್ಯಾಟಾಗಿ ಮಲ್ಕೊಳ್ಳೋ. ಇಲ್ಲಿ ಕೈ ಹಿಡ್ಕೊ ಟೈಟಾಗಿ, ಹಿಂದೆ ಟಪ ಟಪ ಅಂತ ಕಾಲೋಡಿ. ಫುಲ್ ಸ್ಟ್ರೈಟ್ ಇರ್ಬೇಕು ಬಾಡಿ ಸ್ಟ್ರೈಟ್ ಮಾಡಮ್ಮ. ಇಲ್ಲಿ ಸಪೋರ್ಟಿಗೆ ತಗೊಂಡು ಪುಷ್ ಮಾಡು. ಈ ಕೈ ಹಿಂಗೆ ಪುಷ್ ಮಾಡು ಗೋಡೆಗೆ. ಬಾಡಿ ಫುಲ್ ಮಾಡು, ಹೀಗೆ ಫ್ಲ್ಯಾಟ್ ಮಾಡಿ ಬಾಡಿನ. ಫುಲ್ ಬಾಡಿ ಫ್ಲ್ಯಾಟ್ ಮಾಡಿ. ಹೊಡಿ, ಕಾಲು ಹೊಡಿ. ಇದು ಸಪೋರ್ಟ್ ತಗೊಳ್ಳಿ, ಇಲ್ಲಿ ಬಿಡಬೇಡ, ಇಲ್ಲಿ ಹೋಲ್ಡ್ ಮಾಡಬೇಕು. ಎಸ್, ಕಮಾನ್. ಯಾ, ಈ ಥರ ಫಸ್ಟು ನೀನು ಕಲಿಬೇಕು, ಆಮೇಲೆ ನಿಂಗೆ ಸ್ವಿಮ್ ಬರೋದು. ಯಾ, ಮಾಡು, ಇನ್ನೂ ಇರ್ಬೇಕಿಲ್ಲ ನೀನು. ಓಕೆ ಗೈಸ್, ಇವನಿಗೆ ಅಟ್ಲೀಸ್ಟ್ ಒಂದು ಚೂರು ಸ್ವಿಮ್ಮಿಂಗ್ ಹೇಳ್ಕೊಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಬಾರ ಸಾಕು. ಸೊಳ್ಳೆ ಎಲ್ಲ ಕಚ್ಚುತ್ತಿದೆ ಕಣೋ, ನಿಜವಾಗ್ಲೂ ಆಗ್ತಿಲ್ಲ. ಇಲ್ಲೋಡು, ಸಾಕು ಸಾಕೋ ಬಂದಿದ್ರು ಆಗ್ತಿಲ್ಲ. ಎಷ್ಟು ಸೊಳ್ಳೆಗಳಿದೆ ಗೊತ್ತಾ ಗೈಸ್. ಇವನ ಸ್ವಿಮ್ಮಿಂಗ್ ಕರ್ಕೊಬಂದಿದ್ದೆ ತಪ್ಪಾಯಿತು. ಫಸ್ಟು ಹೋಗೋಣ ಅಂದ, ನೀರಿಗೆ ಬಿದ್ದ ತಕ್ಷಣ ಬೇಡ ಕಣೋ, ಹೊಡಿಯೋ ಅಂದೆ. ಇವಾಗ ಬರ್ತಾನೆ ಇಲ್ಲ. ಬಾರೋ ನೋಡಿ, ಫಸ್ಟ್ ಸ್ಟೆಪ್ ಎಷ್ಟು ನೀಟಾಗಿ ಫಾಲೋ ಮಾಡಿದ್ದಾನೆ. ಚಾಲೆಂಜ್ ಮುಗೀತು. ಏನೋ ಚಾಲೆಂಜ್ ಎಲ್ಲ ಕಂಪ್ಲೀಟ್ ಮಾಡಿದೆ, ಟಾಸ್ಕ್ನ. ಪಾಪ ಸಾರಿ ಕಣೋ, ನಿನಗೇನೋ ಒಂದು ಹೇಳೋಣ ಅನ್ಕೊಂಡೆ, ಬಟ್ ಏನು ಗೊತ್ತಾ, ಹೇಳಲ್ಲ. ತೆಗಿ ಅದು ಕ್ಯಾಪು, ಹೇಳಲ್ಲ. ನೀನು ಬ್ಲಾಗ್ ನೋಡ್ತೀಯಲ್ಲ, ಎಡಿಟ್ ಎಲ್ಲ ಮುಗ್ದಾದ್ಮೇಲೆ, ಆಗ ನಿನಗೆ ಗೊತ್ತಾಗುತ್ತೆ. ಏನೋ ಒಂದು ಸರ್ಪ್ರೈಸ್ ಇದೆ, ಆಯ್ತಾ? ನಾನು ಪ್ರಶ್ನೆ ನೋಡ್ತೀನಿ. ಬಟ್ ನಾನು ನಿನಗೆ ಇವಾಗ ಏನೋ ಒಂದು ಚಾಕ್ಲೇಟ್ ಗಿಫ್ಟ್ ಕೊಡ್ತೀನಿ. ಯಾಕೆ ಹೇಳು? ಏನಕ್ಕೋ, ಬಟ್ ನೀನು ಬ್ಲಾಗ್ ನೋಡಾದ್ಮೇಲೆ ಗೊತ್ತಾಗುತ್ತೆ. ಸೊ ನಾನು ಅವನಿಗೆ ಇವಾಗ ಒಂದು ಚಾಕ್ಲೇಟ್ ಕೊಡ್ತೀನಿ ಗೈಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ಒಂದು ವ್ಲಾಗ್ನ ಸಖತ್ ಎಂಜಾಯ್ ಮಾಡಿದ್ದೀರಾ ಅಂತ. ದಯವಿಟ್ಟು ಯಾರೂ ಟ್ರೈ ಮಾಡಬೇಡಿ ನಿಮ್ಮ ಮನೇಲಿ. ಇಫ್ ಯು ವಾಂಟ್ ಟು ಟ್ರೈ, ಯು ಶುಡ್ ಆಸ್ಕ್ ಟು ಯುವರ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್. ಸೊ ಕೇಳಿ, ಪರ್ಮಿಷನ್ ತಗೊಂಡು ಬೇಕಿದ್ರೆ ಮಾಡಿ. ಸೊ ಯಾ, ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ನೋಡಿ, ನನ್ನ ತಮ್ಮಂಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅವನಿಗೋಸ್ಕರ ಚಾಕ್ಲೇಟ್ ತಗೊಳ. ಪಾಪ ಅವ್ನು ಸ್ನಾನ ಮಾಡ್ಕೊಂಡು ಬಂದ. ಥ್ಯಾಂಕ್ಸ್ ಅಕ್ಕ. ಬಟ್ ಈ ವ್ಲಾಗ್ ನೀನು ಕುತ್ಕೊಂಡು ನೋಡ್ತೀಯಲ್ಲ ಊರಿಗೆ ಹೋದ್ಮೇಲೆ ಮಸ್ತ್ ಮಜಾ ಇರುತ್ತೆ ಗೈಸ್. ನಾಳೆ ವ್ಯಾಲೆಂಟೈನ್ಸ್ ಡೇ ಗೈಸ್. ಸೊ ನಾಳೆ ಒಂಥರ ಸಕ್ಕತ್ತಾಗಿರೋ ಸ್ಟೋರಿ ಮಾಡ್ತಿದೀವಿ ಅಲ್ವೇನೋ, ಅಂದ್ರೆ ಒಂಥರ ಯುನಿಕ್ ಆಗಿರೋ ವ್ಲಾಗ್ ಬರುತ್ತೆ. ಇದು ಯಾರು ಮಾಡೋರೋ ಬಿಟ್ಟೋರೋ ಗೊತ್ತಿಲ್ಲ, ಬಟ್ ನಾವು ಹೊಸ್ದಾಗಿ ಟ್ರೈ ಮಾಡ್ತಿದೀವಿ. ಅಂದ್ರೆ ಗೈಸ್, ನಾಳೆ ವ್ಯಾಲೆಂಟೈನ್ಸ್ ಡೇ, ನಾವು ನಾಳೆ ಶೂಟ್ ಮಾಡ್ತೀವಿ ವ್ಲಾಗ್. ಅದನ್ನ 2 days ಬಿಟ್ಟು ಹಾಕ್ತೀವಿ. ಓಕೆ, ಮಿಸ್ ಮಾಡಿದೆ ನೋಡಿ ಗೈಸ್.
ಬಾಯ್.